ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮಕ್ಕಳಿಗೆ ಮನೆಯ ಒಳಗೆ ಹಾಗೆ ಹೊರಗಡೆ ಆಟ ಆಡಬಹುದಾದಂಥ ಟೆಂಟ್ ಹೌಸನ್ನು ಹೇಗೆ ಅಸೆಂಬಲ್ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ನಾನು ಈ ಪ್ರಾಡಕ್ಟನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಇದರಲ್ಲಿ ನಿಮಗೆ 14 ಚಿಕ್ಕ ಪ್ಲಾಸ್ಟಿಕ್ ಪೈಪ್ಗಳು ಸಿಗುತ್ತೆ, ಜೊತೆಗೆ 6 ದೊಡ್ಡ ಸೈಜ್ನ ಪೈಪ್ಗಳು, ಹಾಗೆ ಜಾಯಿಂಟ್ ಮಾಡಲಿಕ್ಕೆ ಕೂಡ ಕಲರ್ಸ್ನಲ್ಲಿ ಕೊಟ್ಟಿದ್ದಾರೆ. ಕವರ್ ಮಾಡಲಿಕ್ಕೆ ಕೂಡ ಇದೆ. ಇದನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ದೊಡ್ಡ ಸೈಜ್ನ 2 ಪೈಪ್ಗಳನ್ನು ಈ ರೀತಿ ಇಟ್ಕೊಳ್ಳಿ. ಪೈಪ್ಗೆ 4 ಸೈಡ್ನಲ್ಲಿ ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ. ಈಸಿಯಾಗಿ ಇದನ್ನು ನೀವು ಜಾಯಿಂಟ್ ಮಾಡ್ಕೋಬಹುದು. ಸೈಡ್ನಲ್ಲಿ ಚಿಕ್ಕ 2 ಪೈಪ್ಗಳನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೀಶೋದಲ್ಲಿ ಜುಲೈ 20th-ನಿಂದ 21st ತನಕ ಮಹಾ ಇಂಡಿಯನ್ ಸೇವಿಂಗ್ ಸೇಲ್ ಕೂಡ ನಡೀತಾ ಇದೆ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ನಾನು ಪ್ರಾಡಕ್ಟ್ ಕೋಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಉಳಿದಿರುವ 4 ದೊಡ್ಡ ಸೈಜ್ನ ಪೈಪ್ಗಳನ್ನು ಈ ರೀತಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಈ ಥರ ತಂದು ಕೊಡಿ, ಆಟ ಆಡಲಿಕ್ಕೆ ಒಳ್ಳೆಯದಾಗ್ತದೆ. ಖಂಡಿತ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗೆ ಮಕ್ಕಳಿಗೆ ಗಿಫ್ಟ್ ಕೂಡ ಕೊಡ್ಬೋದು, ತುಂಬ ಇಷ್ಟವಾಗುತ್ತೆ. ಚಿಕ್ಕ ಪೈಪ್ಗಳನ್ನು 2 ಸೈಡ್ ಈ ರೀತಿ ಜಾಯಿನ್ ಮಾಡ್ಕೊಂಡಾಗಿದೆ. ಕೊನೆಗೆ ಮೇಲೆ ಈ ರೀತಿ ಫಿಟ್ ಮಾಡಿಕೊಳ್ಳಿ. ಮನೆಯ ಒಳಗಡೆ ಇಟ್ಟು ಆಟ ಆಡ್ಬೋದು, ಅಥವಾ ಎಲ್ಲಿಗಾದರೂ ಹೋಗುವಾಗ ಫೋಲ್ಡ್ ಮಾಡಿ ಕೂಡ ತಗೊಂಡು ಹೋಗಿ ಕೂಡ ಯೂಸ್ ಮಾಡ್ಬೋದು. ಹೊರಗಡೆ ಹಾಗೆ ಒಳಗೂ ಕೂಡ ಆಟವಾಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ. ಹಾಗೆ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಲಾಯಲ್ ಡ್ರೀಮ್ ಮೋಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದರ ಮೇಲೆ ಕ್ಲೋತನ್ನು ಹಾಕೊಳ್ಳುವ. ಇವಳಿಗಂತೂ ತುಂಬ ಇಷ್ಟ ಆಗಿದೆ. ಅವಾಗಿಂದ ಆಚೆ ಈಚೆ ಹೋಗ್ತಾನೆ ಇದ್ದಾಳೆ, ಯಾವಾಗ ರೆಡಿ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾಳೆ. ಖಂಡಿತ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಬೆಲೆ ಕೂಡ ಕಡಿಮೆ. ಹಾಗೆ ಒಳಗಡೆ ಈ ಪೈಪ್ಗಳನ್ನು ಕವರ್ ಮಾಡಿಕೊಳ್ಳಿ. ಮಕ್ಕಳಿಗೆ ಹೊರಗೆ ಮತ್ತು ಒಳಗೆ ಈಸಿಯಾಗಿ ಹೋಗಿ ಬರಲಿಕ್ಕೆ ಡೋರ್ ಇದೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕಟ್ಕೋಬೇಕಾಗುತ್ತೆ. ನೋಡಿ, ಮಕ್ಕಳಿಗೆ ಆಟವಾಡಲು ಇಷ್ಟವಾಗುವ ಟೆಂಟ್ ಹೌಸ್ ರೆಡಿಯಾಗಿದೆ. ಒಳಗೂ ಕೂಡ ಆಟ ಆಡಲಿಕ್ಕೆ ತುಂಬ ಸ್ಪೇಸ್ ಇದೆ. ಹಾಗೆ ಹೊರಗೆ ಕವರ್ನಲ್ಲಿ ಚೆನ್ನಾಗಿರೋ ಪ್ರಿಂಟ್ ಕೂಡ ಇದೆ. ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ. ಇದು ಇವತ್ತಿನ ವಿಡಿಯೋ. ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ. ಅಲ್ಲಿ ತನಕ ಬಾಯ್.